ನಿನಾದಕ್ಕೆ ಏನೆಂದು ಹೆಸರಿಡಲಿ? ಭಾಗ 48. ಏನೋ ಮಹರ್ಷಿ, ಹಾಗೆ ನಿಂತಿದ್ದೀಯಾ? ಇಬ್ಬರು ಗುಟ್ಟಾಗಿ ಮದುವೆಯಾದಾಗ ಆಂಟಿ ಆಶೀರ್ವಾದ ಮಾಡಿರಲಿಲ್ಲ. ಇವತ್ತಾದರೂ ಆಂಟಿಯ ಆಶೀರ್ವಾದ ತೆಗೆದುಕೊಳ್ಳಿ ಎಂದು ಪಾರ್ಥ ಹೇಳುತ್ತಿದ್ದ ಹಾಗೆ ಮಹರ್ಷಿಗೆ ಮಹಿಮಾ ಜೊತೆ ಆಶೀರ್ವಾದ ತೆಗೆದುಕೊಳ್ಳಲು ಇಷ್ಟ ಇಲ್ಲದಿದ್ದರೂ ಸಹ ತನ್ನ ಅತ್ತೆಯ ಬಳಿಗೆ ಬಂದು ನಿಂತನು. ಅವನು ಅಪರ್ಣ ಅವರ ಬಳಿಗೆ ಹೋಗಿ ನಿಲ್ಲುತ್ತಿದ್ದ ಹಾಗೆ ಪಾರ್ಥ ಮಹಿಮಾಳೆಡೆಗೆ ತಿರುಗಿ ನೀನು ಹೋಗು ಎಂದು ಸನ್ನೆ ಮಾಡಿದನು. ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡವಳು ತಲೆ ಆಡಿಸುತ್ತಾ ಹೋಗಿ ಮಹರ್ಷಿಯ ಪಕ್ಕ ನಿಂತು ಇಬ್ಬರು ಅಪರ್ಣ ಅವರ ಕಾಲಿಗೆ ನಮಸ್ಕರಿಸುತ್ತಾ ಆಶೀರ್ವಾದ ತೆಗೆದುಕೊಂಡಿದ್ದರು. ಅಳಿಯ ಮಗಳನ್ನು ಒಟ್ಟಿಗೆ ನೋಡಿ ಆಶೀರ್ವಾದ ಮಾಡಿದ ಅಪರ್ಣ ಅವರ ಕಣ್ಣುಗಳು ತುಂಬಿದವು. ಇಬ್ಬರು ಜೊತೆಯಲ್ಲಿ ಹೀಗೆ ಖುಷಿ ಖುಷಿಯಾಗಿರಿ ಎಂದು ಅರಸಿದ್ದರು. ಅಪರ್ಣ ಅವರು ಜೊತೆಯಾಗಿ ಖುಷಿ ಖುಷಿಯಲ್ಲಿ ಎಂಬ ಮಾತು ಹೇಳುತ್ತಿದ್ದ ಹಾಗೆ ಮಹಿಮಾಳಿಗೆ ಅದೇಕೋ ಅವಳ ಕಣ್ಣುಗಳು ತುಂಬಿದವು. ಮತ್ತೊಮ್ಮೆ ಅಪರ್ಣ ಅವನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು. ಮಹಿಮಾ, ನೀನಿನ್ನೂ ಅದೇ ಯೋಚನೆಯಲ್ಲಿದ್ದೀಯಾ? ಈಗ ಎಲ್ಲವೂ ಒಳ್ಳೆಯದೇ ಆಯಿತು, ಮತ್ತೆ ಯಾಕೆ ಇಷ್ಟು ಭಯ ಪಡ್ತಿದ್ದೀಯಾ ಎಂದರು. ಅವಳು ಕಳ್ಳ ತಾಳಿ ತೆಗೆದಿದ್ದಕ್ಕೆ ಅಳುತ್ತಿದ್ದಾಳೆ ಎಂದು ತಿಳಿದು ಮಗಳಿಗೆ ಸಮಾಧಾನ ಮಾಡುತ್ತಿದ್ದರು. ಮಗಳು ಅಳುತ್ತಿರುವುದೇ ಬೇರೆ ಕಾರಣಕ್ಕೆ ಎಂದು ಅವರಿಗೆ ತಾನೇ ಏಕೆ ಗೊತ್ತು? ಕೊನೆಗೂ ಅವಳಂತೆಯೇ ಎಲ್ಲವೂ ಆಯಿತಲ್ಲ, ಮತ್ತೆ ಯಾಕೆ ಈ ಹೊಸ ನಾಟಕ ಎಂದು ಗೊತ್ತಿಲ್ಲ ಎಂದು ಮಹಿಮಾಳನ್ನು ಬೈದುಕೊಳ್ಳುತ್ತಲೇ ಅಲ್ಲಿಂದ ಸರಿದು ಮುಂದೆ ಹೋಗಿದ್ದನು. ಅಲ್ಲಿ ನಿಂತಿದ್ದಂತಹ ಪಾರ್ಥ, ಮಹಿಮಾ ನೋಡಿಲಿ, ನಿನ್ನ ಮಾಂಗಲ್ಯ ಸರವನ್ನು ತಂದಿದ್ದೀನಿ, ತಗೋ ಎಂದು ಅವಳ ಕೈಗೆ ನೀಡಿದನು. ಸರಿ ಬನ್ನಿ ಹೋಗೋಣ ಎಂದು ಅಪರ್ಣ ಅವರೇ ಮುಂದೆ ನಡೆಯುತ್ತಿದ್ದ ಹಾಗೆ ಮಹಿಮಾಳನ್ನು ತಡೆದವನು, ಮಹಿಮಾ, ನಿನ್ನ ಇಷ್ಟದಂತೆ ಈ ಶಿವನ ಸನ್ನಿಧಾನದಲ್ಲಿ ಮಹರ್ಷಿ ನಿನಗೆ ತಾಳಿ ಕಟ್ಟಿದ್ದಾನೆ. ಇಷ್ಟು ದಿನ ಎಂದಿಗೂ ನಾನು ಅವಳನ್ನು ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದವನು ಈಗ ಅವನೇ ನಿನಗೆ ತಾಳಿ ಕಟ್ಟಿದ್ದಾನೆ. ಅವನಿಗೆ ನಿನ್ನ ಮೇಲೆ ಕೋಪ ಇರಬಹುದು, ಮುಂದೊಂದು ದಿನ ಖಂಡಿತ ನಿನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತಾನೆ. ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದ ಇರಬೇಕು ಎಂದನು. ಇಷ್ಟು ದಿನ ನನಗೂ ಕೂಡ ಆ ನಂಬಿಕೆ ಇರಲಿಲ್ಲ ಪಾರ್ಥ. ಎಷ್ಟೋ ಬಾರಿ ನಮ್ಮಿಬ್ಬರಿಗೂ ಮದುವೆಯಾಗಿದೆ ಎಂದು ಹೇಳಿ ತಪ್ಪು ಮಾಡಿದೆ ಎಂದು ತುಂಬ ನೋವು ಅನುಭವಿಸುತ್ತಿದ್ದೆ. ಆದರೆ ಇವತ್ತು ಆ ದೇವರ ಮೇಲೆ ಇಟ್ಟಿದ್ದ ನಂಬಿಕೆ ಇನ್ನೂ ಜಾಸ್ತಿಯಾಗಿದೆ. ಆ ದೇವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಎಂದು ಹೇಳುತ್ತಾರೆ. ನನ್ನ ವಿಷಯದಲ್ಲಿ ಅದು ನಿಜ ಆಗಿದೆ. ಇನ್ನು ಮುಂದೆ ನನಗೆ ಯಾವುದೇ ಭಯ ಇಲ್ಲ. ಖಂಡಿತ ಮುಂದೊಂದು ದಿನ ಅವರು ನನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತಾರೆ. ಆ ದಿನಕ್ಕೋಸ್ಕರ ನಾನು ಕಾಯುತ್ತಿರುತ್ತೇನೆ ಎಂದಳು. ಅವಳ ಮಾತು ಕೇಳಿ ಪಾರ್ಥನಿಗೆ ಖುಷಿಯಾಯಿತು. ಇದು ನಮ್ಮ ಮಹಿಮಾ ಎಂದರೆ ನೀನು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಎಂದವನು ತನ್ನ ಕೈಯಲ್ಲಿ ಹಿಡಿದಿದ್ದ ಸರವನ್ನು ಅವಳ ಮುಂದೆ ಹಿಡಿಯುತ್ತಾ, ತಗೋ ನಿನ್ನ ಮಾಂಗಲ್ಯ ಸರ, ಕಿತ್ತು ಹೋಗಿದೆ, ಅದನ್ನು ಸರಿ ಮಾಡಿಸಿಕೊ ಎಂದು ಅವಳ ಕೈಗೆ ನೀಡುತ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಶುಭಾಶಯಗಳನ್ನು ಕೋರಿದನು. ಲಘುವಾಗಿ ಅವನಿಗೆ ಅಪ್ಪುಗೆ ನೀಡಿ ಥ್ಯಾಂಕ್ ಯು ಪಾರ್ಥ ಎಂದಳೆ. ಮಹಿಮಾ, ಕುತ್ತಿಗೆ ಬಳಿ ಇನ್ನೂ ಸ್ವಲ್ಪ ರಕ್ತ ಬರುತ್ತಿದೆ, ಮೊದಲು ಹಾಸ್ಪಿಟಲ್ಗೆ ಹೋಗಿ ಎಂದರೆ, ಪರವಾಗಿಲ್ಲ ಬಿಡು ಪಾರ್ಥ, ಮನದ ಖುಷಿಯ ಮುಂದೆ ದೇಹಕ್ಕೆ ಆಗಿರುವ ಗಾಯ ಮರೆತೇ ಹೋಗಿದೆ ಎಂದು ಹೇಳುತ್ತಾ ತನ್ನ ಸೆರಗಿನಿಂದಲೇ ಕುತ್ತಿಗೆಯನ್ನು ಒರೆಸಿಕೊಂಡಿದ್ದಳು. ದೂರದಲ್ಲಿಯೇ ನಿಂತು ಮಹರ್ಷಿ ಇವರೆಡೆಗೆ ನೋಡುತ್ತಿರುವುದನ್ನು ನೋಡಿದ ಪಾರ್ಥ, ನಿನ್ನ ಗಂಡ ಯಾಕೋ ನಮ್ಮ ಕಡೆ ನೋಡುತ್ತಿದ್ದಾನೆ, ನನ್ನ ಮೇಲೆ ಈಗಾಗಲೇ ಕೋಪಿಸಿಕೊಂಡಿದ್ದಾನೆ, ಬಾ ಹೋಗೋಣ ಎಂದು ಮಹಿಮಾಳನ್ನು ಅಲ್ಲಿಂದ ಕರೆದುಕೊಂಡು ಮುಂದೆ ಬಂದನು. ಆಂಟಿ, ನಾನು ಮನೆಗೆ ಹೋಗುತ್ತಿದ್ದೇನೆ, ಬನ್ನಿ, ನಿಮ್ಮನ್ನು ಮನೆಗೆ ಬಿಡುತ್ತೇನೆ ಎಂದು ಪಾರ್ಥ ಹೇಳುತ್ತಿದ್ದ ಹಾಗೆ ಸರಿ ಎಂದು ಅಪರ್ಣ ಅವರು ಪಾರ್ಥನ ಜೊತೆ ಹೊರಟಿದ್ದರು. ಈಗ ಅಲ್ಲಿ ಉಳಿದದ್ದು ಮಹಿಮಾ, ಮಹರ್ಷಿ ಇಬ್ಬರೇ. ಇಷ್ಟರವರೆಗೂ ಅಮ್ಮ ಇದ್ದಿದ್ದಕ್ಕೆ ಸುಮ್ಮನಿದ್ದವರು ಈಗ ಏನು ಬೈಯುತ್ತಾರೋ ಎಂದು ಮತ್ತೊಮ್ಮೆ ಭಯ ಆವರಿಸಿತು ಅವಳಿಗೆ. ಅವರು ಏನೇ ಬೈದರೂ ಇನ್ನು ನಾನು ಹೆದರುವುದಿಲ್ಲ ಎಂದು ಮನದಲ್ಲಿಯೇ ಶಪಥ ಮಾಡಿದಳು. ಈಗ ಯಾವ ದೆವ್ವ ಮೆಟ್ಟಿಕೊಂಡಿದೆ ಎಂದು ಹೀಗೆ ನಿಂತಿದ್ದೀಯಾ? ಮನೆಗೆ ಬರ್ತೀಯಾ ಇಲ್ವಾ? ನನಗೆ ನೋವು ಕೊಡುವುದು ಎಂದರೆ ನಿನಗೆ ಬಲು ಇಷ್ಟ ಅಲ್ವಾ? ಅದೇ ಸಂತೋಷದಲ್ಲಿ ವಾಸ್ತವವನ್ನು ಮರೆತು ಖುಷಿಯಲ್ಲಿ ತೇಲಾಡುತ್ತಿದ್ದೀಯ ಎನಿಸುತ್ತದೆ ಎಂದು ಒಂದೇ ಸಮ ಬೈಯುತ್ತಿದ್ದನೇ
ಅವನ ಮಾತಿಗೆ ಬೇಜಾರು ಮಾಡಿಕೊಳ್ಳದೆ, ಅಲ್ಲ, ಇವರು ಸ್ಟೂಡೆಂಟ್ಸ್ಗೆ ಹೇಗೆ ಪಾಠ ಮಾಡುತ್ತಾರೆ? ಅವರಿಗೂ ಕೂಡ ಹಾಗೆ ಬೈತಾರಾ? ಇಲ್ಲ ನನ್ನೊಬ್ಬಳಿಗೆ ಮಾತ್ರ ಹೀಗೆ ಬೈತಾರಾ? ಸ್ಟೂಡೆಂಟ್ಸ್ಗೆ ಹೀಗೆ ಬೈದರೆ ಇವರ ಕ್ಲಾಸ್ಗೆ ಒಬ್ಬರು ಬರುವುದಿಲ್ಲ ಅಷ್ಟೇ. ಈಗಲೂ ಕೂಡ ಯಾವ ಸ್ಟೂಡೆಂಟ್ಸ್ ಕೂಡ ಇವರ ಪಾಠವನ್ನು ಕೇಳಲು ಬರುವುದಿಲ್ಲ ಎನಿಸುತ್ತದೆ. ಮುಖವನ್ನು ಯಾವಾಗಲೂ ಮೆಣಸಿನಕಾಯಿ ತಿಂದವರ ಹಾಗೆ ಉರಿ ಸಿಂಗನ ಹಾಗೆ ಇಟ್ಕೊಂಡಿದ್ರೆ ಯಾವ ಸ್ಟೂಡೆಂಟ್ಸ್ ತಾನೇ ಇವರ ಪಾಠ ಕೇಳ್ತಾರೆ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸತೊಡಗಿದಳು. ತಾನು ಅಷ್ಟೆಲ್ಲ ಮಾತನಾಡಿದರೂ ಅವಳು ಸುಮ್ಮನೆ ನಿಂತಿರುವುದನ್ನು ನೋಡಿ ಮತ್ತೆ ಬೈಯಬೇಕು ಎಂದು ಬಾಯಿ ತೆರೆಯುವಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು. ಫೋನ್ ತೆಗೆದು ಪಕ್ಕಕ್ಕೆ ಸರಿದು ಮಾತನಾಡುತ್ತಾ ನಿಂತನು. ಅವನು ಮಾತನಾಡುವುದನ್ನು ನೋಡಿ ನಾನು ಕಾರಿನ ಬಳಿಗಾದರೂ ಹೋಗೋಣ ಎಂದು ಮುಂದೆ ಹೆಜ್ಜೆ ಇರಿಸಿದಳು. ಕಾರಿನ ಬಳಿ ಹೋಗಲು ರಸ್ತೆ ದಾಟಬೇಕಿತ್ತು. ಕಾರಿನ ಬಳಿಗೆ ಹೋದವಳು ಕೈಕಟ್ಟಿ ಮಹರ್ಷಿಯನ್ನೇ ನೋಡುತ್ತಾ ನಿಂತಳು. 5 ನಿಮಿಷ ಕರೆಯಲ್ಲಿ ಮಾತನಾಡಿದವನು ಕಾರಿನ ಬಳಿಗೆ ಬಂದು ಕಾರಿನ ಬಾಗಿಲು ತೆಗೆಯುವಾಗ ಹಾಗೆ ಮಹಿಮಾಳೆಡೆಗೆ ಕಣ್ಣು ಹಾಯಿಸಿದರೆ ಅವಳು ಇವನನ್ನೇ ನೋಡುತ್ತಾ ಕೈಕಟ್ಟಿ ನಿಂತಿದ್ದಳು. ಆದರೆ ಅವಳ ಹಿಂದೆ ಬರುತ್ತಿದ್ದ ಲಾರಿಯೊಂದು ರಸ್ತೆಯಲ್ಲಿ ಅಷ್ಟೊಂದು ಜಾಗ ಇದ್ದರೂ ಸಹ ಮಹಿಮಾಳ ಹಿಂದೆ ನೇರವಾಗಿ ಬರುತ್ತಿರುವುದನ್ನು ನೋಡಿದವನು, ಮಹಿಮಾ, ಈ ಕಡೆ ಬಾ ಎಂದು ಕೂಗುತ್ತಲೇ ಓಡಿ ಹೋಗಿ ಅವಳನ್ನು ತನ್ನೆಡೆಗೆ ಎಳೆದುಕೊಂಡಿದ್ದನು. ಕೂದಲೆಳೆಯ ಅಂತರದಲ್ಲಿ ಆಗಬೇಕಿದ್ದಂತಹ ದೊಡ್ಡ ಪ್ರಮಾದ ತಪ್ಪಿ ಹೋಗಿತ್ತು. ಅವನು ಎಳೆದ ರಭಸಕ್ಕೆ ಎದೆಗೆ ಒರಗಿದವಳು ಜೋರಾಗಿ ಒಡೆದುಕೊಳ್ಳುತ್ತಿದ್ದ ಅವನ ಹೃದಯದ ಬಡಿತವನ್ನು ಆಲಿಸುತ್ತಾ ಹಾಗೆ ಎದೆಗೆ ಒರಗಿದಳು. ಅವನ ಹೃದಯದ ಜೋರಾದ ಬಡಿತದಲ್ಲಿಯೇ ಅವನು ಎಷ್ಟು ಎದುರಿದ್ದಾನೆ ಎಂದು ತಿಳಿಯುತ್ತಿತ್ತು. ಈಡಿಯಟ್, ಕುಡಿದು ಗಾಡಿ ಓಡಿಸುತ್ತಿದ್ದಾನೆ ಎನಿಸುತ್ತದೆ. ಇವತ್ತು ನನ್ನ ಕೈಗೆ ಸಿಗಬೇಕಿತ್ತು, ಅವನು ತಪ್ಪಿಸಿಕೊಂಡ ಎಂದು ಜೋರಾಗಿಯೇ ಬೈದಿದ್ದನು. ಅವನು ಎದರಿ ನಿಂತಿದ್ದರೆ ಮೊದಲ ಬಾರಿಗೆ ಇವಳಿಗೆ ಅವನ ಸಮೀಪ ಹಿತವಾದ ಅನುಭವವಾಗುತ್ತಿತ್ತು. ಒಡನೆ ಅವಳನ್ನು ಹಿಂದೆ ಸರಿಸಿ, ಮಹಿಮಾ, ನಿನಗೇನು ಆಗಿಲ್ಲ ಅಲ್ವಾ ಎಂದರೆ ಅವನ ಮುಖವನ್ನು ರೆಪ್ಪೆ ಅಲುಗಿಸದೆ ನೋಡುತ್ತಿದ್ದಾಳೆ ಹುಡುಗಿ. ನನ್ನ ಮೇಲೆ ಅದೆಷ್ಟು ಕಾಳಜಿ ನಿಮಗೆ ಎಂದುಕೊಂಡವಳು ಅವನ ಕಣ್ಣಿನಲ್ಲಿ ಪ್ರೀತಿ ಹುಡುಕುವಲ್ಲಿ ಸೋತು ಹೋದಳು. ಅವಳ ರೆಪ್ಪೆ ಅಲುಗಿಸದೆ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವನು ತಕ್ಷಣಕ್ಕೆ ಇಹಕ್ಕೆ ಮರಳಿ ಅವಳನ್ನು ಬಿಟ್ಟು ದೂರ ಸರಿದು ನಿಂತನು. ರಸ್ತೆಯಲ್ಲಿ ನಿಂತಿದ್ದೀಯಲ್ಲ, ಎಲ್ಲಿ ನಿಂತ್ಕೋಬೇಕು ಎಂದು ಗೊತ್ತಾಗುವುದಿಲ್ಲವ ನಿನಗೆ? ನಾನು ಬರುವುದು 1 ನಿಮಿಷ ತಡವಾಗಿದ್ದರೂ ಇಷ್ಟೊತ್ತಿಗೆ ಎಣವಾಗಿರುತ್ತಿದೆ. ಬಾ ಕೂತ್ಕೋ ಎಂದು ಗದರಿದಂತೆ ಹೇಳಿದನು. ಕ್ಷಣಗಳ ಹಿಂದೆ ಇದ್ದ ಅವನ ಕಾಳಜಿ ಈಗ ಮಾಯವಾಗಿತ್ತು. ನೀವು ನನ್ನನ್ನು ಹೀಗೆ ಜೋಪಾನ ಮಾಡ್ತೀರಾ ಎಂದರೆ ನಾನು ಸಾಯುವುದಕ್ಕೂ ರೆಡಿ ಎಂದು ಮನದಲ್ಲಿಯೇ ಹೇಳಿಕೊಂಡು ಕಾರಿನಲ್ಲಿ ಬಂದು ಕುಳಿತಳು. ಕಾರಿನಲ್ಲಿ ಕುಳಿತರೂ ಇಬ್ಬರಲ್ಲಿಯೂ ಮೌನ ಆವರಿಸಿತು. ಏನನ್ನೂ ನೆನೆದವಳು, 1 ನಿಮಿಷ ಕಾರನ್ನು ನಿಲ್ಲಿಸಿ, ನಾನು ಈ ಸರವನ್ನು ಸರಿ ಮಾಡಿಸಿಕೊಂಡು ಬರಬೇಕು ಎಂದು ಮೇಲುವಾಗಿಯೇ ಹೇಳಿದಳು. ಅವಳ ಮಾತಿಗೆ ಮರು ಮಾತನಾಡದೆ ಅಲ್ಲಿಯೇ ಒಂದು ಬದಿಯಲ್ಲಿ ಕಾರು ನಿಲ್ಲಿಸಿದನು. ತನ್ನ ಪರ್ಸ್ ಹಿಡಿದು ಕಾರಿನಿಂದ ಇಳಿದು ಹೋಗಿದ್ದಳು. ಒಂದು ಚಿಕ್ಕ ಒಡವೆ ಅಂಗಡಿಯ ಬಳಿಗೆ ಬಂದವಳು ಕಿತ್ತು ಹೋಗಿದ್ದ ಸರಕ್ಕೆ ಬೆಸುಗೆ ಹಾಕಿಸಿ ಆ ಸರದಲ್ಲಿದ್ದ ಹಳೆಯ ಮಾಂಗಲ್ಯವನ್ನು ತೆಗೆಸಿ ಅದಕ್ಕೆ ತನ್ನ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಹಾಕಿಸಿ ತನ್ನ ಕೊರಳಿಗೆ ಹಾಕಿಕೊಂಡಳು. ಕೊರಳಲ್ಲಿದ್ದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದರೆ ಏನೋ ಒಂದು ಅವ್ಯಕ್ತ ಭಾವ ಆವರಿಸಿತು. ಕೈಯಲ್ಲಿ ಹಿಡಿದಿದ್ದ ಸರವನ್ನೇ ತದೇಕ ಚಿತ್ತದಿಂದ ನೋಡಿದವಳು, ನನಗೆ ಈ ಜನ್ಮಕ್ಕೆ ಇಷ್ಟು ಸಾಕು. ನೀವು ನನ್ನ ಪ್ರೀತಿಯನ್ನು ಒಪ್ಪದಿದ್ದರೂ, ನನ್ನನ್ನು ಹೆಂಡತಿ ಎಂದು ಸ್ವೀಕರಿಸದಿದ್ದರೂ, ನಾನು ನಿಮ್ಮ ಹೆಂಡತಿ ಎಂಬ ಅದೊಂದು ಸ್ಥಾನ ಸಾಕು ನನಗೆ ಎಂದು ಹೇಳಿಕೊಂಡವಳು ಬಂದ ಕಣ್ಣೀರನ್ನು ತೊಡೆದುಕೊಂಡು ಕಾರಿನಲ್ಲಿ ಹೋಗಿ ಕುಳಿತಳು. ಅವಳ ಪ್ರೀತಿಯೇ ಹಾಗೆ. ಅವಳದು ಹುಚ್ಚು ಪ್ರೀತಿ ಎಂದುಕೊಂಡರೂ ಸಹ ಅದೊಂದು ನಿರ್ಮಲವಾದ ಪ್ರೀತಿ. ಅವನ ತಿರಸ್ಕಾರದ ನಡುವೆಯೂ ಅವನನ್ನೇ ಹುಚ್ಚಿಯ ಹಾಗೆ ಪ್ರೀತಿಸುವವಳು ಅವಳು. ಅವಳು ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ವೇಗವಾಗಿ ಕಾರು ಚಲಾಯಿಸಿದವನು ಬೇಗನೆ ಮನೆಯ ಬಳಿಗೆ ಬಂದಿದ್ದನು. ಮನೆಯ ಗೇಟಿನ ಒಳಗೆ ಹೋಗದೆ ಹೊರಗೆ ಕಾರು ನಿಲ್ಲಿಸುತ್ತಿದ್ದ ಹಾಗೆ ಕಾರನ್ನು ಇಲ್ಲಿಯೇ ಯಾಕೆ ನಿಲ್ಲಿಸಿದ್ದಾರೆ ಎಂದು ಯೋಚಿಸಿದವಳು ತಕ್ಷಣಕ್ಕೆ ಕಾರಿನಿಂದ ಇಳಿದಿದ್ದಳು.
ಮಹಿಮಾ ಕಾರಿನಿಂದ ಇಳಿದ ಕ್ಷಣವೇ ಅಷ್ಟೇ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗಿದ್ದನು. ಇಲ್ಲ ಅಣ್ಣ, ಇವತ್ತು ಸರಿಯಾಗಿ ಪ್ಲಾನ್ ಮಾಡಿದ್ದೆ. ಅವಳು ದೇವಸ್ಥಾನದ ಬಳಿಗೆ ಹೋದಾಗಿನಿಂದ ಕಾಯ್ದಿದ್ದೇನೆ ಗೊತ್ತಾ. ಇವತ್ತು ಏನಾದರೂ ಆ ಮಹರ್ಷಿ ಬಂದು ಅವಳನ್ನು ಕಾಪಾಡಲಿಲ್ಲ ಎಂದಿದ್ದರೆ ಇಷ್ಟೊತ್ತಿಗಾಗಲೇ ಹೆಣವಾಗಿ ಇರ್ತಿದ್ಲು. ತುಂಬ ದಿನದಿಂದ ಹೊಂಚು ಹಾಕಿ ಕಾಯುತ್ತಿದ್ದೆ, ಆದರೆ ಹೀಗಾಯಿತು ಎಂದು ಬೇಸರದಲ್ಲಿಯೇ ಹೇಳುತ್ತಿದ್ದ ಹಾಗೆ, ದಕ್ಷ, ನನಗೆ ಸಮಜಾಯಿಷಿ ಕೊಡಬೇಡ. ಅವಳನ್ನು ಕೊಂದು ನನ್ನ ಮುಂದೆ ಬಂದು ನಿಂತಿದ್ದರೆ ಆಗ ನಿನ್ನನ್ನು ನಾನು ನಂಬುತ್ತಿದ್ದೆ. ಮಹರ್ಷಿ ಬಂದನಂತೆ, ಅದಕ್ಕೆ ಕೆಲಸ ಹಾಳಾಯಿತಂತೆ. ಈ ರೀಸನ್ಸ್ ನನಗೆ ಬೇಡ. ನಾನು ಆದಷ್ಟು ಬೇಗ ಆ ದರಿದ್ರದವಳ ಹೆಣ ನೋಡಬೇಕು ಎಂದು ನರೇಂದ್ರ ಅವರು ಕೋಪದಲ್ಲಿಯೇ ಹೇಳಿದರೆ, ಕ್ಷಮಿಸಿ ಅಣ್ಣ, ಇದೊಂದು ಬಾರಿ ಅವಳು ತಪ್ಪಿಸಿಕೊಂಡಿರಬಹುದು, ಆದರೆ ಮುಂದಿನ ಬಾರಿ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದನು. ಇಂದು ರಸ್ತೆಯಲ್ಲಿ ಮಹಿಮಳನ್ನು ಕೊಲ್ಲಬೇಕು ಎಂಬ ಕೆಟ್ಟ ಯೋಚನೆ ಮಾಡಿ ತಕ್ಷಣ ಲಾರಿಯ ಸಹಾಯದಿಂದ ಅವಳನ್ನು ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಮಹರ್ಷಿ ಅವನ ಪ್ರಯತ್ನವನ್ನು ವಿಫಲವಾಗುವಂತೆ ಮಾಡಿದ್ದನು. ಮಹರ್ಷಿಗೆ ಅದು ಕೊಲೆ ಪ್ರಯತ್ನ ಎಂದು ತಿಳಿದಿಲ್ಲ, ಆಕಸ್ಮಿಕವಾಗಿದೆ ಎಂದು ತಿಳಿದಿದ್ದಾನೆ. ಮಹಿಮಾ ಒಳಗೆ ಹೆಜ್ಜೆ ಇರಿಸುತ್ತಿದ್ದ ಹಾಗೆ, ಅಲ್ಲಿಗೆ ನಿಲ್ಲು ಎಂದು ಬಂದ ಜೋರು ಧ್ವನಿಗೆ ಬೆದರಿದಂತೆ ಅವಳ ಕಾಲುಗಳು ಬಾಗಿಲಿನಲ್ಲಿಯೇ ತಟಸ್ಥವಾದವು. ಏನು, ಮನೆಯಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ತಿಳಿದಿದ್ದೀಯಾ? ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ದು? ದೇವಸ್ಥಾನಕ್ಕೆ ಪೂಜೆ ಮಾಡಿಸಲು ಹೋಗಿದ್ದೋ ಅಥವಾ ದೇವರನ್ನು ಜೊತೆಗೆ ಕರೆದುಕೊಂಡು ಬರಲು ಹೋಗಿದ್ದೋ ಎಂದರು. ಸುನಂದ ಅವರ ಜೋರು ಮಾತು ಕೇಳಿಯೇ ತನ್ನ ಮಾವ ಮನೆಯಲ್ಲಿಲ್ಲ ಎಂದು ತಿಳಿದು ಹೋಗಿತ್ತು ಅವಳಿಗೆ. ತನ್ನ ಅತ್ತೆಯ ಮಾತು ಕೇಳಿ ಭಯದಲ್ಲಿಯೇ ಉಗುಳು ನುಂಗಿ ನಿಂತಳು. ಮುಂದುವರೆಯುವುದು. ಧನ್ಯವಾದಗಳು.